ಬಾಂಧವರಿಗೆ ನಮಸ್ಕಾರ. ನಮ್ಮಲ್ಲಿ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ 1200ರಿಂದ 1500 OPD ಜನ ಡೈಲಿ ಬರ್ತಾರೆ ಮತ್ತು 100ರಿಂದ 150 ಅಡ್ಮಿಷನ್ಸ್ ಆಗ್ತದೆ ಡೈಲಿ. ಅದರಲ್ಲಿ ನಮಗೆ ಡೈಲಿ ಒಂದು 10ರಿಂದ 15 ಆಪ್ರೇಷನ್ಸ್ ಆಗ್ತದೆ, ಇನ್ಕ್ಲೂಡಿಂಗ್ OBG ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಥೋಪೆಡಿಕ್ಸು, ENT. ಇಷ್ಟೆಲ್ಲ ಇದ್ದಾಗ ನಮ್ಮಲ್ಲಿ ಏನಾಯಿತು, ಈ ಅನಸ್ತಿಷಿಯಾ ಪೋಸ್ಟ್ಗಳು ಮೆಡಿಕಲ್ ಕಾಲೇಜ್ಗೆ 10 ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಮತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ 3 ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ರೀಸೆಂಟಾಗಿ ಏನಾಯಿತು, ನಮ್ಮಲ್ಲಿ HFW ಅವರು 2 ಸ್ಟಾಫ್ನ ಟ್ರಾನ್ಸ್ಫರ್ ಮುಖಾಂತರ ಹೊರಗೆ ಹೋದರು, ಅವ್ರು ಬೇರೆ ಕಡೆ ವರ್ಗಾವಣೆ ಆಯಿತು. ಮತ್ತು ನಮ್ಮಲ್ಲಿ ಮೆಡಿಕಲ್ ಎಜುಕೇಷನ್ 10 ಪೋಸ್ಟಲ್ಲಿ 3 ಜನ ಮಾತ್ರ ಬಂದಿದ್ದಾರೆ. ಡ್ಯೂ ಟು ಇಂಟರ್ನಲ್ ರಿಸರ್ವೇಷನ್ ಪಾಲಿಸಿಯಿಂದ ವಾಕಿನ್ ಇಂಟರ್ವ್ಯೂಗಳು ಆಗಿಲ್ಲ, ಸ್ವಲ್ಪ ಅವ್ರನ್ನ ತೊಗೊಳಕ್ಕಾಗಿಲ್ಲ. ಬಟ್ ಆದರೆ ನಮ್ಮಲ್ಲಿ ಇವಾಗ ಏನು ಬರ್ತಾಯಿದೆ, ಈ ಸರ್ಜರೀಸ್ಗೆ 20 ದಿನದಿಂದ ತಾವೇನು ಹೇಳಿದ್ರಿ, 20 ದಿನದಿಂದ ಸರ್ಜಿಗಳು ಆಗ್ತಿಲ್ಲ ಅಂದರೆ 2 ಮೆಟರ್ನಿಟಿ ಲೀವಲ್ಲಿ ಹೋದ್ರು. ಅದಕ್ಕೋಸ್ಕರ ಎಮರ್ಜೆನ್ಸೀಸ್ ಮಾತ್ರ ಕೊಡ್ತಿದ್ವಿ, ಎಲೆಕ್ಟಿವ್ ತೊಗೊಂಡು CNT ವೈಸ್ ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ಡಿಲೇ ಆಗ್ತಿದೆ. ಮೊದಲು ಏನಾಗ್ತದೆ, ನಮ್ಮಲ್ಲಿ ಜಾಸ್ತಿ ಜನ ಅನಸ್ಥೆಟಿಸ್ಟ್ ಇದ್ದರು, ಹಂಗಾಗಿ ನಮಗೆ ಯಾವುದೇ ಸರ್ಜರಿಗೆ ತೊಂದರೆ ಆಗ್ತಿರಲಿಲ್ಲ. ಈ 20 ದಿನದಲ್ಲಿ 2 ಮೆಟರ್ನಿಟಿ ಲೀವ್ಗೆ ಹೋದ್ರು, ಒಬ್ಬರು ಹುಷಾರಿಲ್ಲದೆ ರಜಾ ತೊಗೊಂಡ್ರು. ಆದ ಕಾರಣದಿಂದ ಸರ್ಜರೀಸ್ನಲ್ಲಿ ಸ್ವಲ್ಪ ಡಿಲೇ ಆಯಿತು. ಬಟ್ OBG ಡಿಪಾರ್ಟ್ಮೆಂಟಲ್ಲಿ ಯಾವುದೂ ಡಿಲೇ ಆಗಿಲ್ಲ. ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ CNT ವೈಸು ಕೊಡಕ್ಕೆ ಬಂದ್ವಿ, ಅದಕ್ಕಾಗಿ ಡಿಲೇ ಆಯಿತು. ಅದೊಂದೇ ತಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇವಾಗ ಅವ್ರು ಇಮಿಡಿಯೇಟಾಗಿ ನಮಗೆ ಒಬ್ಬರು ಅನಸ್ಥೆಟಿಸ್ಟ್ನ ಶಿಡ್ಲಘಟ್ಟದಿಂದ ಇಲ್ಲಿ ಡೆಪ್ಯುಟೇಷನ್ ಮೇಲೆ 4 ದಿನಕ್ಕೆ ಹಾಕಿದರೆ ನಮಗೆ ಇವಾಗೇನು ತೊಂದರೆ ಆಗ್ತಿಲ್ಲ. ಅಲ್ಲ, ಅವ್ರಿಗೆ ಏನಾಗ್ತದೆ ಅಂದರೆ ಪೇಷಂಟ್ಗಳಿಗೆ ಹತ್ರ ಬಂದ ತಕ್ಷಣ ಸರ್ಜರಿ ಮಾಡ್ಬೇಕಂತ. ಬಟ್ ಅದು ಯಾಕಂದರೆ ಅಂತ ಎಮರ್ಜೆನ್ಸಿ ಇರೋದಿಲ್ಲ, ಇವನಿಗೆಲ್ಲ ಎಲೆಕ್ಟಿವ್ ಅಂತ ಹೇಳ್ತೀವಿ. ಬಟ್ ಎಮರ್ಜೆನ್ಸಿನಲ್ಲಿ ಇಮಿಡಿಯೇಟ್ ನಾವು ತೊಗೊಂಡು, ಇವಾಗ ಎಮರ್ಜೆನ್ಸಿ ಸರ್ಜರೀಸ್ ಏನು ಬರ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಎಮರ್ಜೆನ್ಸಿ ಲೇಬರ್ ಇರ್ಬೋದು, ಅದಕ್ಕೆಲ್ಲ ನಾವು ಮಾಡ್ಕೊತಾ ಇದೀವಿ. ಬಟ್ ಏನು ಇವಾಗ ಎಲೆಕ್ಟಿವ್ ಅಂತ ಹೇಳ್ತದೆ, ಯಾಕಂದರೆ ಅದಕ್ಕೆ 3-4 ದಿನ ಟೈಮ್ ಕೊಟ್ಟೆ ಮಾಡಬೇಕಾಗ್ತದೆ. ಅಂಥ ಸಮಯದಲ್ಲಿ ಈ ಪೇಷಂಟ್ ಏನಾಗ್ತದೆ, ಮೊದಲು ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತಿದ್ವಿ, ಇವಾಗ ಡಿಲೇ ಆಗ್ತದೆ ಅಂತೇಳಿ ತಮ್ಮಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಪೇಷಂಟ್ ಯಾವುದೇ ಅಹಿತಕರ ಘಟನೆ ಆಗೋದಿಲ್ಲ ಬೇಕಾಯ್ತು ನಮಗೆ. ಮತ್ತು 2 ಟ್ರಾನ್ಸ್ಫರಲ್ಲಿ ಹೋದರು, ಅವರೆಲ್ಲ HFW ಸ್ಟಾಫ್ ಮೆಂಬರ್ಸ್ ಆಗಿದ್ರು. ಹಂಗಾಗಿ ನಮಗೆ ಸಡನ್ನಾಗಿ 3 ಜನ ಅನಸ್ಥೆಟಿಸ್ಟು ಶಾರ್ಟೇಜ್ ಆದ ತಕ್ಷಣ ಈ ಸರ್ಜರೀಸ್ ಮಾಡೋಕ್ಕೆ ಆಗ್ತಿಲ್ಲ. ಯಾಕಂದರೆ ವರ್ಕ್ಲೋಡ್ ತುಂಬ ಇದೆ. ನಮಗೂ ಆಲ್ಮೋಸ್ಟ್ 6ರಿಂದ 7 ತಾಲೂಕು ಪೇಷಂಟ್ಗಳೆಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ. ಹಂಗಾಗಿ ಇಲ್ಲಿ ವರ್ಕ್ಲೋಡ್ ಜಾಸ್ತಿ ಆಗೋದ್ರಿಂದ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಏನು ತೊಂದರೆ ಇಲ್ಲ. ಬಟ್ ಎಲೆಕ್ಟಿವ್ಸ್ ಮಾತ್ರ ನಾವು CNT ವೈಸ್ ಮಾಡ್ತಾಯಿದ್ವಿ. ಇವತ್ತು ಮಾಡೋದನ್ನ ಒಂದು 5 ದಿನ 6 ದಿನ ಟೈಮ್ ಕೊಟ್ಟು ಮಾಡ್ತಾ ಇದ್ವಿ. ಬೇರೆ ಎಲ್ಲ ಡಾಕ್ಟರ್ಸ್ಗಳಿದ್ದಾರೆ, ನಮ್ಗೆ ಯಾವುದೇ ತೊಂದರೆ ಇಲ್ಲ. ಈ ನರವಳಿಕೆ ತಜ್ಞರು ಏನಂತ ಹೇಳಿ ಅನಸ್ಥಿಷಿಯಾ ಡಾಕ್ಟರ್ ಅಂತ ಏನಿರುತ್ತೆ, ಅವ್ರು ಮಾತ್ರ ಕೊರತೆ ಆಗೋದ್ರಿಂದ ನಮ್ಗೆ ಅಷ್ಟು ವರ್ಕ್ಲೋಡ್ಗೆ ಸರ್ಜರೀಸ್ ಇಮಿಡಿಯೇಟ್ಗೆ ಮಾಡ್ಕೊಡೋಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಟೈಮ್ ತೊಗೊಳ್ತಾ ಇದ್ವಿ. ಟೈಮ್ ಅಂದರೆ ದೇ ಆರ್ ನಾಟ್ ಎಮರ್ಜೆನ್ಸೀಸ್, ಟೈಮ್ ಕೊಟ್ಟು ಮಾಡ್ಬೋದು. ಬೇರೆ ಎಲ್ಲ ಎಮರ್ಜೆನ್ಸಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಇಲ್ಲಾಂದರೆ ಗೈನಕ್ಕೆ ಇದೇನೋ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೆಲ್ಲ ಇಮಿಡಿಯೇಟಾಗಿ ಮಾಡ್ಕೊಡ್ತೇವೆ. ಅದು ಯಾವುದೇ ತೊಂದರೆ ಆಗ್ತಾ ಇಲ್ಲ. ಒಟ್ಟಾರೆ ದೈನಂದಿನದಲ್ಲಿ ಪೇಷಂಟ್ಗಳು ಎಷ್ಟು ಜನ ಬರ್ತಾರೆ? 1200ರಿಂದ 1400 ಜನ ಬರ್ತಾರೆ ಬರೀ OPD ತೋರಿಸ್ಕೊಳೋದಕ್ಕೆ. ಅದರಲ್ಲಿ 100ರಿಂದ 150 ಜನ ಅಡ್ಮಿಷನ್ಸ್ ಆಗ್ತದೆ.